ಸರ್ ಇವತ್ತು ಏನು ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ಇವತ್ತು ನಾವು ಗುತ್ತಿಗೆದಾರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ವತಿಯಿಂದ ಗುತ್ತಿಗೆದಾರ ಕಾಂಟ್ರಾಕ್ಟರ್ ಮಕ್ಕಳುಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದೇವೆ. ಇವತ್ತು ನಾವು ಈ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಸೊಸೈಟಿ ವತಿಯಿಂದ 17 ಸಲ ಮಾಡಿದ್ದೇವೆ. ಇದು 17ನೇ ಸಲ. ಈ ಸಭೆಯಲ್ಲಿಗೆ ನಾವು ಯಾರು ಮಕ್ಕಳು ಹೆಚ್ಚಿಗೆ ಅಂಕ ಪಡೆದಿರ್ತಾರೆ PUC SLC ಅಂಥ ಮಕ್ಕಳುಗಳಿಗೆ ನಾವು 20 ಮಕ್ಕಳನ್ನು ಮೆರಿಟ್ ಪ್ರಕಾರ ಕನ್ಸಿಡರ್ ಮಾಡಿ ಅವರಿಗೆ ಇವತ್ತು ಸನ್ಮಾನ ಮಾಡ್ತಾ ಇದ್ದೇವೆ. ನಮ್ಮ ಮಕ್ಕಳುಗಳು ಎಷ್ಟು ಬುದ್ಧಿವಂತರು ಅನ್ನೋದಾದರೆ 20 ಜನ PUC ಇವತ್ತು ನಾವು 99ರಿಂದ 90 ಅಂಕಕ್ಕೆ ಬಂದು ನಿಂತಿದೆ. ಅಂಥ ಮಕ್ಕಳುಗಳಿಗೆ ಇವತ್ತು ನಾವು ಸ್ಟೇಜ್ ಮೇಲೆ ಕರೆದು ಅವರಿಗೆ ಸನ್ಮಾನ ಮಾಡೋದ್ರಿಂದ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಉತ್ತೇಜನ ಕೊಟ್ಟಂತಾಗತ್ತೆ ಅಂತ ಈ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಇದಕ್ಕೆ ಅವ್ರ ಮುಂದೆ ಈ ಮಕ್ಕಳುಗಳು ಇನ್ನೂ ಹೆಚ್ಚಿಗೆ ಚೆನ್ನಾಗಿ ಬರೆದು ಬುದ್ಧಿವಂತರಾಗಲಿ ಅಂತ ಇವತ್ತು ನಾವು ಸಭೆಯಲ್ಲಿ ಹೇಳ್ತಾ ಈ ಸೊಸೈಟಿ ನಮ್ಮ ಸೊಸೈಟಿ 2003ರಲ್ಲಿ ಸ್ಥಾಪನೆ ಆಯಿತು. ಇಲ್ಲಿವರೆಗೂ ನಾವು ಸೊಸೈಟಿ ನಮ್ಮದೊಂದು ಬ್ರಾಂಚ್ ನರಸೀಪುರದಲ್ಲಿದೆ, ಮೈಸೂರಲ್ಲಿದೆ. ನಮ್ಮ ಸೊಸೈಟಿ ಇವತ್ತಿಗೂ ಒಳ್ಳೆಯ ಲಾಭದಿಂದ ನಡ್ಕೊಬಂದಿದೆ. ಒಳ್ಳೆ ಇದು A ಗ್ರೇಡಲ್ಲಿದೆ. ಇದರಲ್ಲಿ ನಮ್ಮಲ್ಲಿ 3200 ಜನ ಸದಸ್ಯರಿದ್ದಾರೆ. ಅವರಿಗೆಲ್ಲ ನಾವು 20% ಡಿವಿಡೆಂಡ್ಸ್ ಕೊಡ್ತಾ ಇದ್ದೇವೆ. ಮತ್ತು ಅವರಿಗೆ 1 ಕೋಟಿವರೆಗೆ ನಮ್ಮ ಒಬ್ಬ ಸದಸ್ಯನಿಗೆ 1 ಕೋಟಿವರೆಗೆ ಸಾಲ ಕೊಡ್ತೇವೆ. ಮತ್ತು ನಮ್ಮಲ್ಲಿ ಈ ಸ್ಟಾಂಪಿಂಗ್ ಪೇಪರ್ ಅಕಾಮಿಡೇಷನ್ ಇದಿದೆ, ನಮ್ಮ ಸ್ವಂತ ಬಿಲ್ಡಿಂಗ್ ಇದೆ, ಅವರಿಗೆಲ್ಲ ಅಕಾಮಿಡೇಟ್ ಮಾಡಿಕೊಟ್ಟಿದ್ದೇವೆ. ಈ ಸೊಸೈಟಿಯಿಂದ ಎಲ್ಲ ಇದು ಗುತ್ತಿಗೆದಾರ ಮೆಂಬರ್ಸ್ ಎಲ್ಲ ಇತರ ನೌಕರ ವರ್ಗದವರು ಹಾಗೂ ಇವರು ಬಿಸ್ನೆಸ್ನವ್ರಿಗೂ ಈ ಸೊಸೈಟಿ ಸದಸ್ಯರಿದ್ದೆ ಎಲ್ಲರಿಗೂ ನಾವು ಕೊಟ್ಟು ಈ ಸೊಸೈಟಿಗೆ ನಮಗೆ ಕರ್ನಾಟಕ ಸಹಕಾರದಿಂದ 6 ಸಲ ಉತ್ತಮ ಮೈಸೂರು ಜಿಲ್ಲೆ ಅತ್ಯುತ್ತಮ ಸಹಕಾರ ಸಂಘ ಎಂದು ಬಿರುದನ್ನು ಕೊಟ್ಟು ಗೌರವಿಸಿರುತ್ತಾರೆ. ಜೊತೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ದಿವ್ಯ ಸಾನ್ನಿಧ್ಯ ವಹಿಸಿರುವ ಆದು ಚಿಂಚನಗಿರಿ ಮಠದ ಮೈಸೂರು ಶಾಖೆಯ ಮುಖ್ಯಸ್ಥರಾದ ಪರಮ ಪೂಜ್ಯ ಶ್ರೀ 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 ಸೋಮನಾಥ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ ಹಾಗೂ ಮತ್ತೊಬ್ಬ ಅತಿಥಿಗಳಾಗಿ ಬಂದಿರುವ ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ GT ಹರೀಶ್ ಗೌಡ್ರೆ ಹಾಗೂ ಗೌರವಾನ್ವಿತ ಅತಿಥಿಗಳಾಗಿ ಬಂದಿರುವ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸನ್ಮಾನ್ಯ ಶ್ರೀ D ಉದಯಕುಮಾರ್ ಅವರೇ ಹಾಗೂ ಮನೇಲಿ ಹಾಕತ್ತಿಲ್ಲ ತಗೊಂಡು ನಮ್ಮ ವಿಡಿಯೋ ಇಲ್ಲ. ಇವತ್ತು ನಾವೇನ್ ಮಾತಾಡೋದು ಇವತ್ತಿಲ್ಲೇ 5 ನಿಮಿಷ ಮಾತಾಡ್ತೀವಿ, 10 ನಿಮಿಷ ಮಾತಾಡ್ತೀವಿ. ಆದ್ರೆ ಈ ಫೋಟೋ ತೆಗೆದವ್ರಲ್ಲ ಅದು ಶಾಶ್ವತವಾಗಿ ನಿಮ್ಮ ಮಕ್ಕಳಲ್ಲಿರ್ತಾರೆ ಅಂತ ಗುಡ್ಸಿ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಈ ಸಾಧನೆ ಮಾಡಿದ್ರು ಅಂತ ನಿಮ್ಮ ಮನೆ ಪ್ರತಿ ಮನೆಯಲ್ಲೂ ಹಾಕೊಳ್ತಿರ್ತಾನೆ. ಕೊಟ್ರೆ ಯಾರು ಹಾಕೊಳ್ಳಲ್ಲ? ಎಲ್ಲರ ಮನೆಯಲ್ಲೂ ಸಹ ಶಾಶ್ವತವಾಗಿ ಆ ಫೋಟೋ ಇರುತ್ತೆ. ಆ ಫೋಟೋ ಯಾವ ರೀತಿ ಬರಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ನಾವು ಪ್ರತಿ ವರ್ಷ ಶಾಲೆಯಲ್ಲಿದ್ದಾಗ ಗ್ರೂಪ್ ಫೋಟೋ ತೆಗೆಸ್ತಾ ಇದ್ರು. ನಾವು ಒಬ್ರು ಮುಂದೆ ನೋಡ್ತಾ ಇರ್ತೀವಿ, ಒಬ್ರು ಹಿಂದೆ ನೋಡ್ತಾ ಇರ್ತೀವಿ, ಒಬ್ರು ಆ ಕಡೆ ನೋಡ್ತಾ ಇರ್ತೀವಿ. ಫೋಟೋ ಕೊಟ್ಮೇಲೆ ನಮ್ಗೆ ಅನಿಸ್ತಾ ಇತ್ತು, ಅಯ್ಯೋ ಮುಂದೆನಾದ್ರೂ ನೋಡಿದ್ರೆ ನನ್ನ ಫೋಟೋ ಚೆನ್ನಾಗಿ ಬರ್ತಾ ಇತ್ತು ಅಂತ. ಆದ್ರೆ ಇವತ್ತು ನನ್ನ ಮಕ್ಳಿಗೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬಹುಶಃ ಪರ್ಫೆಕ್ಷನ್ ಅನ್ನೋದು ಇದೆಯಲ್ಲ ಬಹಳ ಮುಖ್ಯ. ನಿಮ್ಮ ಜೀವನದಲ್ಲಿ ಏನೇ ಸಾಧನೆ ಮಾಡ್ಬೇಕಾದ್ರೂ ಸಹ ಆ ಪರ್ಫೆಕ್ಷನ್ ಇರಬೇಕು. ನಿಮ್ ಫೋಟೋ ನೀವು ಸೈಡಲ್ಲಿ ನಿಂತಿದ್ರೆ ನಿಮ್ಮ ಮನೇಲಿ ಹಾಕತ್ತೀರಾ? ಇಲ್ಲ, ನಾನೇ ಕಾಣಿಸ್ತಾರೆ, ಇನ್ಯಾಕೆ ಬೇರೆಯವ್ರ ಫೋಟೋ ನಾನೇ ಹಾಕಿ ಅಂತೀರಾ? ಅದೇ ರೀತಿ ನಿಮ್ಮ ಫೋಟೋ ಶಾಶ್ವತವಾಗಿ, ನಿಮ್ಮ ಸಾಧನೆಗಳು ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟು ಪರ್ಫೆಕ್ಷನ್ ಇರ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಬಹುಶಃ ಗುತ್ತಿಗೆದಾರರ ಸಂಘ ಇದು. ಗುತ್ತಿಗೆದಾರರು ಬಹುಶಃ ಯಾರ್ಯಾರು ಪ್ರಾರಂಭ ಮಾಡಿದ್ರೋ ಬಹಳ ಕಷ್ಟಪಟ್ಟೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ವೃತ್ತಿ ಜೀವನ ಬಹುಶಃ ಎಲ್ಲರೂ ಬಹಳ ಸ್ಕ್ರಾಚ್ ಇಂದ ಪ್ರಾರಂಭ ಮಾಡಿರೋದು. 0ಯಿಂದ ಇವತ್ತು ಏನೇ ನಿಂತಿದ್ದಾರೆ ಗುತ್ತಿಗೆದಾರರು. ಬಹುಶಃ ನನ್ನ ಅನುಭವದಲ್ಲಿ ನಂದು ಬಹಳ ಕಡಿಮೆ, ನಿಮ್ಮೆಲ್ಲರ ಅನುಭವದ ಮುಂದೆ ನಂದು ಬಹಳ ಕಡಿಮೆ. ನನ್ನ ಅನುಭವ ಒಂದು ಬನ್ನಿ, ಹಿಂದೆ ಸಾರಿ ಅವ್ರು ಈ ಕಡೆ ಬನ್ನಿ ಸರ್. ಹಲೋ.